ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ನಾನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇದು ನಾಮಿನೇಷನ್ಸ್ ಟಾಸ್ಕ್ ಅಂತ. ಯಾಕಂದ್ರೆ ಆ ತಂಡದ ನಾಯಕ ನಾಮಿನೇಟ್ ಆಗ್ತಾರೆ, ಟಾಸ್ಕ್ ಎಲ್ಲ ಸೋತ್ರೆ. ಮತ್ತೆ ಆ ಟಾಸ್ಕ್ ಯಾವ ರೀತಿ ಇರುತ್ತೆ, ಆ ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೋ ಯಾವ ರೀತಿ ಆಡ್ತಾ ಇದಾರೆ. ಇಲ್ಲಿ ಮುಖ್ಯವಾಗಿ ರಾಶಿಕ್ ಅವರು ಕಿಂಗ್ ಮೇಕರ್ ಯಾವ ಕಾರಣಕ್ಕೆ ಆಗ್ತಾರೆ, ಆ ತಂಡದಲ್ಲಿ ಯಾರಿದ್ದಾರೆ, ಯಾರ ಪರ್ಫಾರ್ಮೆನ್ಸ್ ಏನಿದ್ರೆ. ಚೈತ್ರ ಅವರು 100% ಈಗಲೇ ಹೇಳ್ತೀನಿ ಓವರ್ ಆಕ್ಟಿಂಗ್ ಮಾಡ್ತಾ ಇದಾರೆ. ಫಸ್ಟ್ ಆಫ್ ಆಲ್ ಅವ್ರು ಟಾಸ್ಕ್ ಆಡಕ್ಕೆ ಬರಲ್ಲ, ಬರೀ ಮಾತು ಮಾತ್ರನೇ. ಅಶ್ವಿನಿ ಗೌಡ ಮಾತ್ರ ಅದ್ಭುತ ಅಂತ ಹೇಳ್ಬೋದು, ಎಕ್ಸಲೆಂಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಟಾಸ್ಕ್ ಎಲ್ಲ ಆಡ್ತಾ ಇದಾರೆ, ರೂಲ್ಸ್ ಕೂಡ ಫಾಲೋ ಮಾಡ್ತಾ ಇದಾರೆ 100% ಅಂತಾನೆ ಹೇಳ್ಬೋದು. ಪ್ರೋಮೋ ಗಮನಿಸಿದಾಗ ಚೈತ್ರ ಅವ್ರಿಗೆ ಆಟ ಆಡಕ್ ಬರಲ್ಲ. ನಾವು ಲಾಸ್ಟ್ ಸೀಸನ್ ನೋಡಿದೀವಿ, ಇವ್ರು ಎಷ್ಟೆಲ್ಲ ಮಾಸ್ಟರ್ ಪ್ಲಾನ್ ಮಾಡ್ತಾರೆ, ಎಷ್ಟೆಲ್ಲ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ತಾರೆ, ಯಾವ ಕಾರಣಕ್ಕೆಲ್ಲ ಏನೇನೋ ಇಟ್ಕೊಂಡು ಏನೆಲ್ಲ ಮಾತಾಡ್ತಾರೆ ನಾವು ಕ್ಲಿಯರ್ ಕಟ್ ಆಗೆಲ್ಲ ನೋಡಿದೀವಿ. ಮೊದಲೇದಾಗಿ ಈ ಟಾಸ್ಕ್ ಬಗ್ಗೆ ವಿವರಣೆ ಮಾಡ್ತೀನಿ, ಟಾಸ್ಕ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರೆಲ್ಲ ಆಡ್ತಾರೆ, ಯಾರು ಗೆದ್ರು, ಯಾರು ನಾಮಿನೇಟ್ ಆಗ್ಬಹುದು, ಯಾರ ನಾಮಿನೇಟ್ ಆಗಿದ್ದಾರೆ ಫಸ್ಟ್ ರೌಂಡ್ ಅಲ್ಲ ಅಂತ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮುಖ್ಯವಾಗಿ ಈ ವಾರ ಕಿಂಗ್ ಮೇಕರ್ ರಾಶಿಕಾ. ಏನಕ್ಕಂದ್ರೆ ಎಲ್ಲಾ ಟಾಸ್ಕ್ಗಳಿಗೂ ಉಸ್ತುವಾರಿ ರಾಶಿಕಾ ಅವರಾಗಿರ್ತಾರೆ. ಟೋಟಲ್ ಆಗಿ 13 ಜನ ಇದ್ರು, ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಕ್ಷಿತಾ ಧ್ರುವ ಅಂತವರು ಸೀಕ್ರೆಟ್ ರೂಮ್ ಅಲ್ಲಿ ಇದಾರೆ. ಇನ್ನು 11 ಜನ ಇದಾರೆ. 11 ಜನದಲ್ಲಿ ರಾಶಿಕ್ ಅವರು ಕ್ಯಾಪ್ಟನ್ ಆಗ್ತಾರೆ. ಇನ್ನು 10 ಜನ ಇರ್ತಾರೆ. 10 ಜನದಲ್ಲೇ ಇಬ್ಬಿಬ್ರು ಒಂದೊಂದು ಟೀಮ್ ಆಗಿ ಆಡ್ತಾರೆ. ಈಗ ಆಡ್ತಿರೋದು ಕೂಡ ಅದನ್ನೇ ಖಂಡಿತವಾಗ್ಲು ಹೇಳ್ಬೇಕಂದ್ರೆ ರಜತ್ ಚೈತ್ರ ಅವರು ಇಬ್ರು ಒಂದು ಟೀಮ್ ಆಡ್ತಾರೆ. ಸೂರಜ್ ಅಶ್ವಿನಿ ಇಬ್ರು ಒಂದು ಟೀಮ್ ಆಡ್ತಾರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಅಶ್ವಿನಿ ಗೌಡ ಮತ್ತು ಚೈತ್ರ ಅವರು ಇಬ್ರು ಟೀಮ್ ಲೀಡರ್ಸ್ ಆಗಿರ್ತಾರೆ. ಒಂದ್ ವೇಳೆ ಟಾಸ್ಕ್ ಏನಾದ್ರು ಸೋತ್ರೆ ಅವರೇ ನಾಮಿನೇಟ್ ಆಗ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ. ಮೆಂಬರ್ಸ್ ಆಗಿ ಸೂರಜ್ ಅವರು ಮತ್ತು ರಜತ್ ಅವರು ಆಡ್ತಾರೆ. ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ, ಅದೇನೇ ಆಗ್ತಿರೋದು ಈಗ. ಆ ರೀತಿ ಆದಾಗ ಇಲ್ಲಿ ಅಶ್ವಿನಿ ಗೌಡ ಮತ್ತು ಸೂರಜ್ ಅವ್ರ ಟೀಮ್ ಅಲ್ಲಿ ಆದಾಗ ನಾವು ಲಗೋರಿ ಆಡ್ತೀವಿ, ಗೊತ್ತಿದೆ ನಮಗೆ. ಲಗೋರಿ ಹಳ್ಳಿ ಕಡೆ ಎಲ್ಲ ಲಗೋರಿ ಆಗ್ತಾರೆ, ಬಾಲ್ ತ ನೋಡಿತೀವಿ, ಆಮೇಲೆ ಎಲ್ಲ ಜೋಡಿಸ್ತೀವಿ. ಅದೇ ಟಾಸ್ಕ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನ ಜೋಡಿಸ್ಬೇಕು. ಯಾರ ಒಂದು ಲಗೋರಿ ಆ ಟೈಮಲ್ಲಿ ಯಾರ ಒಂದು ಸೆಟ್ ಎಲ್ಲ ಬಾಳ ಇರ್ತಾವ, ದಿಂಡೆಲ್ಲ ಇರ್ತಾವಲ್ಲ, ಥರ್ಮಾಕೋಲ್ ದಿಂಡು ಇರ್ತಾವಲ್ಲ, ಅವು ಯಾರ ಹತ್ರ ಜಾಸ್ತಿ ಇರ್ತಾವ ಅವರ ವಿನ್ ಆಗ್ತಾರೆ. ಯಾರು ಕಡಿಮೆ ಇರ್ತಾರೆ ಅವರು ಔಟ್ ಆಗ್ತಾರೆ. ಉಸ್ತುವಾರಿ ಒಂದು ರಾಶಿಕರು ಇರ್ತಾರೆ, ಯಾರು ಕರೆಕ್ಟಾಗಿ ಆಡ್ತಾರೆ, ಯಾರು ರೂಲ್ಸ್ ಬ್ರೇಕ್ ಮಾಡ್ತಾರೆ, ಫಾಸ್ ಕೊಡ್ಬೋದು, ಇಲ್ಲ ಒಂದು ತೆಗೆದು ಹಾಕ್ಬೋದು, ಅವ್ರಿಗೆ ಆಡ್ ಮಾಡ್ಬೋದು, ಇಂಥ ರೂಲ್ಸ್ ಎಲ್ಲ ಇರ್ತವೆ. ಆ ರೂಲ್ಸ್ ಆದಾಗ ಖಂಡಿತವಾಗ್ಲೂ ಒಂದಂತೂ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಅಶ್ವಿನಿ ಗೌಡರು ಇದಕ್ಕಿಂತ ಮುಂಚೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ, ಈ ಟಾಸ್ಕ್ ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಆಡಿದ್ದಾರೆ. ಚೈತ್ರ ಅವ್ರಿಗೆ ಏನು ಆಡಕ್ ಬರಲ್ಲ, ಬಟ್ ಅಂದ್ರೆ ಶಕ್ತಿ ಇಲ್ಲ ಅಂತ, ಎನರ್ಜಿ ಇಲ್ಲ ಅಂತ ಹೇಳ್ಬೋದು. ಎಲ್ಲ ಕುತ್ತಿಗೆ ಹಾಕೊಂಡು ಇಳೆ ಬೀಳ್ತಾರೆ, ಇನ್ನೊಂದೇನೋ ಮಾಡ್ತಾರೆ, ಸ್ವಲ್ಪ ಅಮ್ಮ ಕೈ 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 ಅಂತಾರೆ, ಇನ್ನೊಂದೇನೋ ಮಾಡ್ತಾರೆ. ಏನೆಲ್ಲ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡ್ಬೇಕು ಅದನ್ನೆಲ್ಲಾನು ಯೂಸ್ ಮಾಡ್ತಾರೆ. ಬಟ್ ಅದೆಲ್ಲಾನು ಬದಗೆಟ್ಟು ಅಶ್ವಿನಿ ಗೌಡ ಅವರ ಆಟ ಅದ್ಭುತ ಅಂತ ಹೇಳ್ಬೋದು, ಚೆನ್ನಾಗಿ ಆಡ್ತಾರೆ. ಅದೇ ರೀತಿಯಾಗಿ ಸೂರಜ್ ಮತ್ತೆ ರಜತ್ ಅವರು ಇಬ್ರು ಕೂಡ ಡಿಫೆಂಡ್ ಮಾಡ್ಕೊಂತಾರೆ. ಇವ್ರಿಬ್ಬರೇ ಆಟ ಆಡ್ಬೇಕು, ಚೈತ್ರ ಮತ್ತೆ ಅಶ್ವಿನಿ ಗೌಡ. ಆ ಟೈಮಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಮ್ಮ ಚೈತ್ರ ಅವರು ಸಮಥಿಂಗ್ ಏನೋ ಮಿಸ್ಟೇಕ್ ಮಾಡಿದ್ದಾರೆ, ಏನೋ ಸ್ಟ್ರಾಟಜಿ ಯೂಸ್ ಮಾಡಿ ಏನೋ ಮಾಡಿದ್ದಾರೆ. ಆ ಕಾರಣಕ್ಕೆ ಏನಾಗುತ್ತೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಅವ್ರ ತಂಡದಿಂದ ಒಂದು ಇದು ಬಂಡಲ್ ತೆಗೆದು ಹೊರಗಡೆ ಹಾಕ್ತಾರೆ. ಆವಾಗ ಗೊತ್ತಾಗುತ್ತೆ ಕ್ಲಿಯರ್ ಕಟ್ ಆಗಿ ಈ ಟಾಸ್ಕ್ 100% ಅಶ್ವಿನಿ ಗೌಡ ಮತ್ತು ಸೂರಜ್ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಕಾರಣ ಯಾಕೆ ಅಂದ್ರೆ ಅಲ್ಲಿ ಚೈತ್ರ ಅವರು ಕಿಚ್ಚಾಡ್ತಾ ಇದ್ದಾರೆ. ಏನಂತ ಗೊತ್ತಾ, ನನಗೇನಾದ್ರೂ ಉಸ್ತುವಾರ ಅಂತ ಬರ್ಲಿ, ನಿನ್ ಕರ್ಮ ರಿಟರ್ನ್ ತೋರಿಸ್ತೀನಿ. ಏನಂತ ಗೊತ್ತಂತ, ಏನಕ್ಕಂದ್ರೆ ತೊಂಡಿ ಆಟ ಆಡೋದು, ಏನಂತೀವಪ್ಪ ನಾವು ಅದಕ್ಕೆ, ತಪ್ಪು ನಿರ್ಧಾರ ಕೊಡೋದು. ಲಾಸ್ಟ್ ವೀಕ್ ಅಲ್ಲಿ ಕ್ಯಾಪ್ಟನ್ ಟಾಸ್ಕ್ ನೋಡ್ಲಿಲ್ವಾ ಯಾವ ರೀತಿ ಎಲ್ಲ ಕೊಟ್ಟಿದ್ರಂತ. ಅದೇ ರೀತಿಯಾಗಿ ಇವಾಗ ಯಾರ್ದಾದ್ರೂ ಒಂದು ಅದರಿಂದ ಒಂದು ಇದು ದಿಂಬಿರುತ್ತಲ್ಲ, ಬಂಡಲ್ ಇರುತ್ತಲ್ಲ, ಅದನ್ನ ತೆಗ್ದಾಕ್ಬೇಕಂದ್ರೆ ಒಂದು ಒಳ್ಳೆ ಕಾರಣ ಹೇಳಿ ತೆಗ್ದಾಕ್ಬೇಕು. ಯಾರು? ರಾಶಿಕಾ. ಆದ ಕಾರಣ ಏನಾಗುತ್ತಂದ್ರೆ ಇಲ್ಲಿ ಕಿಂಗ್ ಮೇಕರ್ ಆಗ್ತಾರೆ ರಾಶಿಕಾ. ಆ ಟೈಮಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಚೈತ್ರ ಅವರಿಂದ ಒಂದು ತೆಗೆದಾಕ್ತಾರೆ. ಆ ಟೈಮಲ್ಲಿ ವಾರ್ನ್ ಮಾಡ್ತಾರೆ ಚೈತ್ರ, ನನ್ಗೇನಾದ್ರೂ ಕರ್ಮ ರಿಟರ್ನ್ಸ್ ಆಗಿ ನಾನೇನಾದ್ರೂ ಉಸ್ತುವಾರಿ ಆಗ್ಬೇಕು, ನೀನ್ ಟಾಸ್ಕ್ ಆಡ್ಬೇಕು, ಆವಾಗ ನಿನ್ಗೆಲ್ಲ ನಾನು ಕೊಡ್ತೀನಿ, ಸರಿಯಾಗಿ ಕೊಡ್ತೀನಿ, ನೆನ್ಸ್ಕೋಬೇಕಂತೆಲ್ಲ ಹೇಳ್ತಾರೆ. ಉಸ್ತುವಾರಿ ಮಾಡ್ಬಿಟ್ಟು ಉಲ್ಟಾ ಪಟ್ಟ ಮಾಡ್ತಾರೆ ಅಂತ ಚೈತ್ರಕ್ಕೆ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಆ ರೀತಿ ಆಡ್ತಾರೆ. ಬಟ್ ಅಶ್ವಿನಿ ಗೌಡ ಮಾತ್ರ ತುಂಬಾ ಚೆನ್ನಾಗಿ ಆಡಿದ್ದಾರೆ ಟಾಸ್ಕ್ ಅಲ್ಲಿ. ಅದೇ ರೀತಿಯಾಗಿ ಸೂರಜ್ ರಜತ್ ಕೂಡ ಡಿಫೆಂಡ್ ಮಾಡ್ಕೊಂತ ಇದ್ದಾರೆ. ಇನ್ನ ಈ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಅಶ್ವಿನಿ ಗೌಡ ಸೂರಜ್ ಅವರೇ ಗೆದ್ದಿರ್ತಾರೆ. ನಾಮಿನೇಟ್ ಅಂತ ಬಂದಾಗ ಚೈತ್ರ ನಾಮಿನೇಟ್ ಆಗಿರ್ತಾರೆ. ಕಾರಣ ಹೇಳಿ ಟೀಮ್ ಲೀಡರ್ ಅವರೇ ಆಗಿರ್ತಾರೆ ಅಂತ 100% ಅನ್ಸುತ್ತೆ. ಯಾಕಂದ್ರೆ ಈ ಕಡೆ ಅಶ್ವಿನಿ ಗೌಡ ಆಗಿರ್ತಾರೆ, ಈ ಕಡೆಗೆ ಚೈತ್ರ ಆಗಿರ್ತಾರೆ, ಅದನ್ನೇ ಕೊಟ್ಟಿರ್ತಾರೆ. ಅವ್ರಿಬ್ರು ಕಿತ್ತಾಡ್ ನೋಡ್ತಿದ್ರೆ ನಗು ಬರುತ್ತೆ ಮರ.
ಯಾಕೆ ಅಂದ್ರೆ ಚೈತ್ರ ಅವರು ಕುತ್ತಿಗೆಯಲ್ಲಿ ಹೇಳ್ಕೊಂತಾರೆ, ಆರಾಮಾಗಿ ಹೋಗ್ತಾ ಇದ್ದಾರೆ. ನಮ್ಮ ಅಶ್ವಿನಿ ಗೌಡ ಅವರು ಸ್ವಲ್ಪ ಫಿಟ್ನೆಸ್ ಚೆನ್ನಾಗಿದ್ದಾರೆ ಕಂಪೇರ್ಡ್ ಟು ಚೈತ್ರ. ಆದ ಕಾರಣ ಏನಾಗುತ್ತೆ ಅಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಬರೀ ಮಾತಾಡೋದಲ್ಲ ನೀನ್ ಕರೆಕ್ಟಾಗಿ ಆಟ ಆಡ ಅಂತ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಎಲ್ಲರೂ ಹೇಳ್ತಾರೆ. ರಘು ಆಗಿರ್ಬೋದು, ಧನುಷ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಎಲ್ಲರೂ ಅದನ್ನ ಹೇಳ್ತಾ ಇದ್ದಾರೆ. ನಗ್ತಾ ಇರೋ ಅವ್ರು ಕೂಡ ನಗ್ತಾ ಇದ್ದಾರೆ ತುಂಬಾ. ಅದೇ ರೀತಿಯಾಗಿ ಧ್ರುವಂತ್ ಅವರು ಮತ್ತೆ ನಮ್ಮ ರಕ್ಷಿತ್ ಅವರು ಕೂಡ ಸೀಕ್ರೆಟ್ ರೂಮಿಂದ ಅವ್ರ ಆಟ ನೋಡಿ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಆ ರೀತಿ ಇದೆ. 100% ಈ ವಾರ ಬಿಗ್ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಅಂತ ಖಂಡಿತವಾಗ್ಲೂ ನಾವು ವೇಟ್ ಮಾಡಬೇಕು. ನಾನು ಮಾರ್ನಿಂಗ್ ಟು ಈವ್ನಿಂಗ್ ಲೈವ್ ಅಪ್ಡೇಟ್ ಕೊಡ್ತೀನಿ. ಅದರಲ್ಲಿ ನಿಮ್ಗೆ ಏನಾದರೂ ಮಾಹಿತಿ ಕೊಡೋಕೆ ಪ್ರಯತ್ನ ಪಡ್ತೀನಿ. ಈ ಪ್ರೋಮೋ ನೋಡಿದಾಗ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ 5 ಜನ ಇದ್ದಾರೆ. 5 ಟೀಮ್ ಮಾಡ್ಬೋದು. 5 ಟೀಮ್ಸ್ ಆಡಿ 5 ಟಾಸ್ಕ್ ಎಲ್ಲ ಆಡ್ತಾರೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಮಾತಾಡ್ತೀನಿ. ಒಂದು ಲೈವ್ ಅಪ್ಡೇಟ್ ಅಲ್ಲಿ ಬಂದು ನಿಮ್ಗೆಲ್ಲ ಹೇಳ್ತೀನಿ. ದಯವಿಟ್ಟು ಲೈವ್ 6 ಗಂಟೆಗೆ ಲೈವ್ ಬರ್ತೀನಿ. ಲೈವ್ ಅಲ್ಲಿ ಬಂದು ಜಾಯಿನ್ ಆಗಿ ಅದರಲ್ಲಿ ಎಲ್ಲ ಡಿಸ್ಕಸ್ ಮಾಡೋಣ. ನಿಮ್ಮ ಮಾಹಿತಿ ಕೂಡ ಕೊಡ್ತೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.